ನಮಸ್ತೆ ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥ ಹಸುಗಳ ಸ್ಥಳ ಇದು ತೆಲಗಿ. ನಮ್ಮ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ತೆಲಗಿ ಗ್ರಾಮದಲ್ಲಿರ್ತಕ್ಕಂಥ ಹಸುಗಳು ನಿಮಗೆ ಶೋ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನಾನೇನೇ ತೋರಿಸ್ಲಿ ಹಸುಗಳು ನೀವು ಖರೀದಿ ಮಾಡೋರು ಏನೇ ಇದ್ರು ಡೈರೆಕ್ಟಾಗಿ ಭೇಟಿ ಮಾಡಬೇಕು. ಹಸು ಚೆನ್ನಾಗಿತ್ತ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ಖರೀದಿ ಮಾಡಬೇಕು. ಇದು ನನ್ನ ಸಲಹೆ. ಆನ್ಲೈನ್ ಬುಕ್ಕಿಂಗ್ ಬೇಡ ಅಂತ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ನೀವು ನೇರ ಭೇಟಿ ಒಳ್ಳೆಯದು, ಪರಿಶೀಲನೆ ಒಳ್ಳೆಯದು, ಆನಂತರ ಖರೀದಿ ಮಾಡೋದು ಇನ್ನೂ ಒಳ್ಳೆಯದು ಅನ್ನುವಂಥದ್ದು ನನ್ನ ಸಲಹೆ. ಅಂದಾಗೆ ಇವತ್ತಿನ ವೀಡಿಯೋ ಆರಂಭಿಸ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಬನ್ನಿಪ್ಪ. ರಫಿಕ್ ಹಂಗೆ ಮಾತಾಡ್ಸೋಣ ಅಣ್ಣನ ಜೊತೆನೆ. ನೀ ಏನು ಹೇಳಿದ್ದೆ ರೇಟ್ ಇದಕ್ಕೆ? ಒಂದು 15 ಹೇಳಿ ಸರ್. ಒಂದು 15 ಮಣ್ಕನ? ಎರಡಲ್ಲಿ ಮಣ್ಕ. ಅಣ್ಣವ್ರು ಏನು ಕೇಳ್ತಿದ್ದಾರೆ ರೇಟಿಗೆ? ಎರಡಲ್ಲಿ ಮಣ್ಕ ಅಣ್ಣವ್ರು ಕೇಳ್ತಿದಂಥದ್ದು. ನೇರವಾಗಿ ಲೈವಲ್ಲಿ ಏನಿದ್ದಾರೆ ನೋಡ್ತಿದ್ರೆ. ಅಣ್ಣ ಯಾವ ಊರಿಂದ ಬಂದಿದ್ದು? ಎಲ್ಲಿ ಬರ್ತದೆ? ಹೌದಾ, ಹರಪನಹಳ್ಳಿ. ಹಾಂ ಹರಪನಹಳ್ಳಿ. ಏನಿದೆ ರೇಟ್? ಏನು ಕೇಳ್ಬೇಕಂತ ಮಾಡಿರಿ? ನಿಮ್ದು ಏನಿದೆ? ಇಷ್ಟು ಬಂದರೆ ಬಿಡ್ತೀಯ, ಚೆನ್ನಾಗಿತ್ತು. ಇಷ್ಟು ಬಂದರೆ ನಾವು ಕೇಳಿ ಒಂದು ಎಷ್ಟು ಹೇಳ್ತಿದ್ದಾರೆ? ಒಂದು 15 ಒಂದು 15 ಬಂಧುಗಳ 1.15 ಹೇಳಿದ್ದಾರೆ. ಇಲ್ಲೇದು ಆಗೋ ರೇಟು 92,000ರಿಂದ 95,000 ಆಗ್ತಾಯಿದೆ. ಬಂಧುಗಳು ಈ ಹಸು ಒಂದು 70ಗೆ ತೊಗೊಳ್ತಿದ್ದಾರೆ. 4 ಹಲ್ಲು, ಮೋಸ್ಟ್ಲಿ ಇದು ಮೊದಲನೇ ಲ್ಯಾಕ್ಟೇಷನ್ನು ಏನೋ ಅಂತ ಇದ್ದಾರೆ. ಎಲ್ಲರೂ ರೇಟ್ ಚೆನ್ನಾಗಿ ಮಾಡ್ತಾಯಿದ್ರು. ವ್ಯಾಪಾರ ಹೀಗೆ ಇರಬೇಕು, ಎಲ್ಲ ರೀತಿ ಪರಿಶೀಲಿಸ್ಕೊಂಡು ವ್ಯಾಪಾರನ ಏರಿಳಿತ ಮಾಡ್ಕೊಂಡು ತೊಗೊಂಡ್ರೆ ಅದಕ್ಕೊಂದು ಅರ್ಥ. ಸಾದಿ ಬರುತ್ತಲ್ಲ? ಭಾರಿ ಸಾದಿ ಬಿಡ್ರಿ. ಸಣ್ಣ ಮಕ್ಕಳು ಹಾಲು ಕುಡಿದು ಏನು ಕಾಲು ಹತ್ತಂಗಿಲ್ಲ. ಇದು ಎಷ್ಟೇ ಹಲ್ಲಿಂದು? ಇದು 4 ಹಲ್ಲು. ಇನ್ನೂ ಪಡ್ಡೆ 4 ಹಲ್ಲು. ಮೊದಲೇ 4 ಹಲ್ಲು ನೋಡ್ತಿರ್ತಕ್ಕಂಥ ಹಸು 4 ಹಲ್ಲಿಂದು ಅಂತ ಹೇಳ್ತಿದ್ದಾರೆ. 4 ಹಲ್ಲಿನು ಇದಕ್ಕೆ ಅಂತ ಬೇಗ ನೋಡಿದರೆ ನಮಗೆ ಸಾಹಿವಾಲ್ಗೆ ಬರುವಂಥ ಕೋಡು, ಅದರ ತೊಟ್ಟು ಗಿಟ್ಟು ಗ್ರಿಪ್ಪು ಗಿರಸ್ಸು ಮಿಕ್ಸ್ ಇದೆ. ಹೆಂಗೆ ಹೇಳಿದ್ರೆ 4 ಹಲ್ಲಿಂದು ಫುಲ್ಲು ಗಬ್ಬ ಅಲ್ಲ, ಲೋಡಲ್ಲ. ಹೆಂಗೆ ಹಿಡ್ಕೊಂಡ ನೋಡಿ ರಫೀಕ್ ಅವ್ರ ಕೈಯಾಗಿ ನಿಂತಿರ್ತಕ್ಕಂಥ ಹಸು ನೋಡ್ತಾ ಇದ್ದೀರಲ್ಲ. ನಿಮಗೆ ಗಿರ್ ಪ್ರಿಯರ್ ಇದ್ದರೆ, ಸಾಯಿವಾಲ್ ಪ್ರಿಯರ್ ಇದ್ದರೆ ಇವ್ರ ಹತ್ರ ಹಸುಗಳು ಸಿಗ್ತಾ ಇರೋಂಥದ್ದು. ಕಿವಿ ನೋಡಿ ಲೆಂತಿ, ಗಂದೊಗ್ಲು ಎಲ್ಲ. ಏನು ರೇಟ್ ಕಟ್ತಾ ಇದ್ದೀರಿ ಹಸು? ಇದಕ್ಕೆ 1.10 ಹೇಳ್ತೀನಿ ರೀ. 1.10 ಬಂದರೆ ಎಷ್ಟಾಗ್ಬೋದು? ಸಿಗ್ಬೋದು? ಬರ್ಬೋದು, ಬಂದರೆ ಹೆಚ್ಚು ಕಮ್ಮಿ ಕೊಡೋದು. ಹೆಚ್ಚು ಕಡಿಮೆ ಕಡೆಯದೇನು ಹೇಳಲ್ಲ ವ್ಯಾಪಾರ? 95. 90-95 ಹತ್ರ ಆಸುಪಾಸು ಕೊಡೋದು. ಈಗ ಆಗ್ತೈತಲ್ಲ ವ್ಯಾಪಾರ ಹಂಗೆ. ಈಗ ಆಯ್ತಲ್ಲ ಹಂಗೆ ಹೆಚ್ಚು ಕಮ್ಮಿ ಕೊಟ್ಬಿಡೋದು. ಆಯ್ಕೆ ಚೆನ್ನಾಗಿ ಮಾಡಿ ಹಸು ಈ ಸತಿನ ಆಲ್ಮೋಸ್ಟ್ ಚೆನ್ನಾಗಿದೆ. ತೆಲಗಿ ತೆಗ್ದವೆಲ್ಲ ಹಸು ಚೆಂದ ಇದ್ದಾವೆ. ನಿಮ್ಗೆ ಏನಾದರೂ ಬೇಕು ಅಂದರೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ, ಸಾಹೇಬ್ರದು, ನೀವು ಮಾತಾಡ್ಕೊಳ್ಬೋದು. ಸಕ್ಕತ್ತಾಗಿದೆ. 6 ಹಲ್ಲು. ನೀರು ಕುಡಿಲಿ ಬಿಡಿ. ರಫೀಕ್ ಭಾಯ್ 6 ಹಲ್ಲು. ಇದು ಗಬ್ಬ. ಇನ್ನೊಂದು 15 ಸಾವಿರ ಹೆಂಗಿದೆ ರೇಟು? ಇದಕ್ಕೆ 92 ಹೇಳ್ತೀನಿ. 92. ಮೊದಲನೇದು ಎರಡನೇದು? ಇದು ಎರಡನೇದು ರೀ. ಎರಡನೇದಲ್ಲ? ಮೊದಲನೇ ಲೊಕೇಶನ್ ತೆಲಗಿ. ರಫೀಕ್ ಅವ್ರ ಬಳಿ ಇರ್ತಕ್ಕಂಥದ್ದು. ನೋಡ್ತಾ ಅಂತಲೇ ಹಸುಗಳು ಸೇಲ್ಗಳು ಆಗ್ತಾ ಇರ್ತವೆ. ಇವ್ರ ಹತ್ರ ಬರ್ತಾ ಇರ್ತವೆ, ಹೋಗ್ತಿರ್ತವೆ. ಸಂಜೆವರೆಗೆ ಸಿಗೋದು ಅಂತ ಹಾಗೆ ಇತ್ತು ಅಂತ ಹೇಳಿದ್ರೆ ಫೋನ್ ಮಾಡಿಕೊಂಡು ಯಾವ ಹಸು ಇದ್ದಾವೆ ಏನು ಅಂತ ತಿಳ್ಕೊಳ್ಳಿ. ಹಸುಗಳಲ್ಲಿ ಮಾತ್ರ ಆಲ್ಮೋಸ್ಟ್ HF ಒಂದು ಗಿರು ಸಾಯಿವಾಲ್ ಮಿಕ್ಸ್ ಇದೆಯಲ್ಲ, ನೋಡ್ತಾ ಇದ್ರಲ್ಲ, ಅದು ಕ್ಯೂಟಿ ಆಗಿದೆ. ಚೆನ್ನಾಗಿರುವಂಥದ್ದು ಬ್ರೀಡು. ಆಯ್ಕೆ ಮಾಡ್ತಾರೆ ಜನ ಕೂಡ. ನೀವು ಮುಂಜಾನೆ ತೆಲಗಿಗೆ ಬಂದರೆ ಬೆಳಿಗ್ಗೆ ಫೋನ್ ಮಾಡ್ಕೊಂಡು ಬರಬೇಕು, ಒಳ್ಳೆಯದು. ಆಟ ಆಡ್ತತ್ತಲ್ಲಪ್ಪ ಅದು. ನಾನೇ ತಂದಿರೋದು, ನಿಮ್ಗೆ ಗೊತ್ತೈತಿ. ನಾವು ತಂದಿರೋದು ಮನಕ್ಕೆ ಒಳ್ಳೆ ಸಿಗ್ತೈತಿ. ಇದು ಅಡರ್ ಕಾಂಪ್ಯಾಕ್ಟ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಹಸು. ಇದು ಎಷ್ಟಲ್ಲೈತಿ? 6 ಹಲ್ಲು. ಓಕೆ 6 ಹಲ್ಲ.
ಆರ್ಡರ್ ಕಂಪ್ಲೀಟ್ ಇದೆ, ಲೆಂತ್ ಇದೆ, ಇದು ಬೋಡಿ ಇದೆ ಹಸು. ಅವ್ರ ಬ್ರದರ್ ಇಟ್ಕೊಂಡಿದ್ದಾರೆ. ರೇಟ್ ನಿಮ್ಮ ಅಣ್ಣನೇ ಏನಪ್ಪ ಹೇಳೋದು? ಪರ್ಫೆಕ್ಟ್. ಇದು ಬರ್ರಿ ಹೆಂಗೆ ಹತ್ರ. ಇದೆಷ್ಟೇ ಸುಲಿಯು ಅಲ್ಲಿಂದ? ಇದು ಆರಲ್ಲೇ ಸರ್, ಎಳ್ಳೆ ಸುಲು, ಎಳ್ಳೆ ಕರ ಈಗ ಹಾಕಿದ್ರೆ ಇದು ಎಣ್ಣೆ ಕರ. ಎಳ್ಳೆ ಕರ. ಹ್ಞೂ ಹ್ಞೂ. ಇಳಿಯಕಂದು 15 ದಿವಸನಾ? 15 ದಿವಸ ಬೇಕು ಸರ್. ಆಲ್ಮೋಸ್ಟ್ 15 ದಿವಸ. ಯಾಕಂದ್ರೆ ಅವ್ರ ಮನೆಗೆ ಹೋಗಿ ಸೆಟ್ ಆಗ್ಬೇಕಲ್ಲ ಸರ್. ಹಾಂ. ಒಂದೇ ಸತಿ ಹೋಗಿ ಕರ ಹಾಕಿ ಸೆಟ್ ಆಗಲ್ಲ ಅವು. ಆಗಲ್ಲ. 15 ದಿವಸ ಇರ್ಬೇಕು ಅವ್ರ ಮನೆಯಾಗಿದ್ರೆ ಸೆಟ್ ಆಗ್ತಾವ. ಮಾಡ್ಕೊಂತಾರೆ. ಹೆಂಗೆ ಹೋಗ್ತದೆ ರೇಟ್ ಇದು? ಇದಕ್ಕೊಂದು 5 ಹೇಳ್ತೀನಿ ಸರ್. 1.5 ಹೇಳಿದೆ. ಬಂಧುಗಳೇ, ಆದಷ್ಟು ನೇರ ಭೇಟಿ ಮಾಡಿ ಬಂದು ನೋಡಿ ಖರೀದಿ ಮಾಡೋವಂಥದ್ದು, ಪರಿಶೀಲಿಸ್ಕೊಳ್ಳೋವಂಥದ್ದು ಆಗಬೇಕು. ಇದ್ರ ಜೊತೆ ಇನ್ನೊಂದು ಇದೆ ಜರ್ಸಿ, ನೋಡೋಣ. ಜರ್ಸಿ ಪಕ್ಕದಲ್ಲಿದೆ ಅಲ್ಲ, ಅದು ಆರ್ಡರ್ ಗಿಡ ಚೆನ್ನಾಗಿದೆ. ಹಿಡ್ಕೊ ಬರ್ರಿ ಬ್ರದರ್. ಇದು ಜರ್ಸಿ ಆರ್ಡರ್ ಕಂಪ್ಯಾಕ್ಟ್ ಹೀಗಿದೆ. ಎಷ್ಟಲ್ಲಿಂದ ಅಪ್ಪಾಜಿ ಇದು? 4 ಹಲ್ಲು ಇದೆ. ತುಂಬ ಹಲ್ಲಿದ್ರು, ಬಟ್ ಬ್ರೀಡಿಂಗ್ ಟೀತ್ ಅಂತ ನಾವೇನು ಕರಿತೀವಿ, 4 ಹಲ್ಲಲ್ಲಿದೆ. ನಿಮ್ಮ ಕಂಪ್ಯಾಕ್ಟ್ ಇದೆ, 4 ಹಲ್ಲು ಅಂದ್ರೆ ನಿಮ್ಮ ಬ್ರದರ್? 4 ಸರ್. ಇಳಿಯೋಕ್ಕೆ ಇದು ಒಂದು 15 ದಿವಸನಾ? 15 ದಿವಸ ಬೇಕು ಸರ್. ಹೆಂಗಾಗುತ್ತೆ ರೇಟ್ ಜರ್ಸಿದು? ಹೆಂಗಿದೆ? 85 ಹೇಳ್ತೀನಿ ಸರ್. 85 ಬಂದರೆ ಒಂದು 80, 75 ಹಿಂಗೆ ಈಚ್ ಒಳಗೆ ಆಗ್ತಾವ ಸರ್. ಹೆಚ್ಚು ಕಮ್ಮಿ ಕೊಡೋದಲ್ಲ ಸರ್, ಹಿಡ್ಕೊಳಕ್ಕೆ ತಂದಿಲ್ಲಲ್ಲ. ಹಾಂ ಕೊಡೋದೆ ಹೆಚ್ಚು ಕಮ್ಮಿ. ಆಯಿತು ರಫೀಕ್ ಬಾಯ್. ಟೋಟಲ್ 15 ಇದು. 15 ಇದ್ದು ಅಲ್ಲ ಸರ್. ಓಡ್ತಾ ಇದ್ದೀವಿ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿರಪ್ಪ ತೆಲುಗಿಲಿ. ನೋಡೋಣ ಹಿಂಗೆ ಹಸುಗಳು ಏನಾದರೂ ಬೇಕಾದಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡ್ಕೊಂಡು ಬರ್ರಿ. ಹೌದಾ? ಫೋನ್ ಮಾಡ್ಕೊಂಡು ಬರ್ರಿ ಅಂದ. ಇದು ಸೋಲ್ಡ್ ಔಟ್ ಆಯ್ತು. ಇದಕ್ಕೆ ಎಷ್ಟು ಹೋಯ್ತಲ್ಲ ಇದು? ಇದು 82 ಕಾಯಿ ಸರ್. 82 2 ಹಲ್ ಮಣ್ಕ. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡಿದರೆ 82 ಆಗಿದೆ. ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಳ್ಳೋರು ಆಯ್ಕೆ ಮಾಡ್ಕೊಳ್ಳೋದು ದೊಡ್ಡದಲ್ಲ, ದುಡ್ಡು ಖರ್ಚು ಮಾಡೋದು ದೊಡ್ಡದಲ್ಲ, ನೋಡ್ಕೊಳ್ಳೋದ್ರ ಮೇಲಿದೆ ಹಸು. ಪೂರ್ತಿ ವೈಟ್ ಇದೆ, ಬ್ಲ್ಯಾಕ್ ಸ್ಪಾಟ್ ಜಾಸ್ತಿ ಇದೆ ಮೈ ತುಂಬ. ಹೊಡ್ತು ಬಿಟ್ಟಿದ್ರೆ ಸಾಕು, ಓಡ್ತೀನಿ ಅಂತ ಇತ್ತಲ್ಲಪ್ಪ. ಹಂಗೆ ಸರ್ ಅದು. ಅದು ಮೊದಲ ಇದು ನಮ್ಗೆ ನೋಡಲಿಕ್ಕೆ ಬೀಡ್ ಸ್ನೋ ಥರನಾದರೂ ಬ್ಲ್ಯಾಕ್ ಸ್ಪಾಟ್ ಇರ್ತಕ್ಕಂಥ ತಳಿ. ಓಕೆ, ನೈಸ್. ಹಾಂ. ಮಾಲಾಧಾರಿಗಳು ಏನು ಇದ್ರದ್ದು ಹಾಗೆ ಹಸು ಮಾಹಿತಿ? 6ರಲ್ಲಿದೆ ಸರ್. 6ರಲ್ಲಿದೆ. ಓಕೆ. ಸೂಲಾದರೆ ಈಗ 3ನೇದಾ? 2ನೇದಾ? ಬ್ಯಾರೆಲ್ ದೊಡ್ಡದಿದೆಯಪ್ಪ. HF ತುಂಬ ಬರ್ತಾ ಇಲ್ಲ ಅದು, ಯಾಕಂದರೆ ಫ್ರೀಯಾಗಿ ಇದ್ದಿದ್ದು ಬರ್ಡ್ ಅದು. ಮೂಗ್ದಾಣ ಇಲ್ಲಲ್ಲ. ನೀರು ಕುಡಿತಾ? ಕೊಡಿಸ್ರಪ್ಪ, ಕೊಡಿಸ್ರಿ. ಅದರಲ್ಲಿದೆ. ರೇಟ್ ಹೆಂಗೆ ಏನು ಎಂತು? ಇದಕ್ಕೆ 98 ಹೇಳಿದ್ರು ಸರ್. 98 ಹೇಳಿದ್ದಾರೆ. 10 ಲೀಟ್ರ್ ಮ್ಯಾಗ ಹಾಲು. ಓಕೆ. ಪಕ್ಕದಲ್ಲಿ ಇನ್ನೊಂದಿದೆ ನಿಮ್ಮ ಬ್ರದರ್ ಹಿಡ್ಕೊಂಡು? ಅದು 4ಅಲ್ಲಿ ಸರ್. 4ರಿಂದ ಪಡ್ಡೆ. ಓಕೆ. ಇವೆಲ್ಲವೂ ಕೂಡ ಆಲ್ಮೋಸ್ಟ್ 4 ಹಲ್ಲು, 6 ಹಲ್ಲು, 2 ಹಲ್ಲು ಬ್ರೀಡ್ಗಳೇ ಇದ್ದಾವೆ. HF ಅಲ್ಲೇ ಇದ್ದಾವೆ. ಇದೇನಾಗುತ್ತೆ ಆದರೆ ಬ್ಲಾಕಿ? ಅದಕ್ಕೆ 82 ಹೇಳ್ತೀನಿ ಸರ್. 82 ಬ್ಲಾಕಿ ಆಗಿಲ್ಲ ವ್ಯಾಪಾರ? ಅದು ಇಲ್ಲ ಸರ್, ಆಗಿಲ್ಲ. ವ್ಯಾಪಾರ ಆಗಿಲ್ಲ. ಇದು ಬ್ಲಾಕಿ 82. ಆದರೆ ಅದೊಂದು ನೀವು ಬಂದು ವ್ಯಾಪಾರ ಮಾಡ್ಕೊಂಡು ಇಳಿಸ್ಕೋಬೋದು ರೇಟನ್ನು. ಚೆನ್ನಾಗಿ ವ್ಯಾಪಾರ ಮಾಡೋರು ಇರ್ಬೇಕು. ನೀವು ಏರಿಳಿತ ಮಾಡೋರು ಅನುಭವಿಸ್ತಾರೆ ಇದ್ರೆ ನೇರ ಬಂದು ಮಾತಾಡ್ಸ್ಬೋದು. ಆಯಿತು, ರೆಡಿ. ಅದನ್ನು ಕಟ್ ನಡೀರಿ. ಹಾಂ, ಜವಾರಿ ಕ್ರಾಸ್ ಇದೆ ಅಷ್ಟೆಲ್ಲ. ಇವತ್ತು ನೋಡಿ ಸರ್, 6 ಜವಾರಿ ಕ್ರಾಸ್ HFಗೆ ಕ್ರಾಸ್ ಇರ್ತಕ್ಕಂಥ ತಳಿ. ನಾವು ನಮ್ಗೆ ಬೇಕಾ ಸಾಕು. ಓಕೆ, ನಮಗಿಂತ ಸಾಕಪ್ಪ ಅಂತೇಳಿದ್ರೆ ಅಡ್ಡಿಲ್ಲ. ಅಲ್ಲಿ ನಿಮ್ಮ ಊರಲ್ಲಿ ಒಂದು ಕೊಟ್ಟರಲ್ಲ ಆಗಲೇ, ಅದು ಇದೇ ಥರ ಐತಲ್ಲ, ಚೆನ್ನಾಗಿದೆ. ಇದು ಎಷ್ಟನೇ ಸೂಲಿಂದ? ಅಲ್ಲಿಂದ 2ನೇ ಸರ್. 2ನೇದು.
ಇನ್ನು 15 ದಿವಸ ಟೈಮ್ ಐತೆ. 15 ಡೇಸ್ ಇನ್ನೂ ಟೈಮ್ ಇದೆ ಅಂತೆ. ಜವಾರಿ ಇಲ್ಲಿದೆ, ಕ್ರಾಸ್ ಕ್ರಾಸ್ ಜಾಸ್ತಿ ಒಂದು 5-6 ಲೀಟ್ರ್ ಬರ್ತೈತೆ ಸರ್, ಒಂದು 5 ಲೀಟ್ರ್ ಮ್ಯಾಗ. ಇಲ್ಲ. ಏನು ಹೇಳ್ತೀರಿ ರೇಟ್ ಹೇಳಿದರೆ? 46 ಸರ್. 46 ರೇಟ್ ಹಿಂಗಿದೆ ನೋಡಿರಿ, ನಿಮಗೆ ಸೆಟ್ ಆಗುತ್ತೆ ಬಂದು ಹೆಚ್ಚು ಕಡೆ ಮಾಡ್ತಾರೆ. 46 ಅಂದ್ಬಿಟ್ಟಿದ್ದಾರೆ, ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಹಸು ಮೇಲೆ ರೇಟ್ ಹೇಳ್ತಿದ್ದಾರೆ ಅವರು ಪರಿಶೀಲಿಸ್ಕೊಂಡು. ಸ್ನೇಹಿತರೆ, ವಿಜಯನಗರ ಜಿಲ್ಲೆ ತೆಲುಗಿಯ ಮಾಹಿತಿ ನಿಮಗೆ ಕೊಡ್ತಾ ಇರುವಂಥದ್ದು ನಾನು ನೋಡ್ತಾ ಇದ್ದೀವಿ. ಎಲ್ಲ ಕೂಡ ಹಸು ಮಾರಾಟಕ್ಕಿರುವಂಥದ್ದು. ಓಕೆಪ್ಪ, ಒಳ್ಳೆಯದಾಗಲಿ. ಏನೇ ಇದ್ರು ನೇರ ಭೇಟಿ ಮಾಡಿ ಪರಿಶೀಲಿಸ್ಕೊಳ್ರಿ ಅಂತ ಕೇಳಿಕೊಂಡು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಇದು ರಿಕ್ವೆಸ್ಟು, ಪರಿಶ್ರಮ. ದೂರ ಹೋಗ್ಬಿಟ್ಟು ನಾವು ವಿಡಿಯೋ ಕೂಡ ಮಾಡ್ತಾ ಇರ್ತೀವಿ. ಅಲ್ಲಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಇನ್ನೂ ಖುಷಿನೇ. ನೋಡ್ತೀರಿ ವೀಡಿಯೋ, ಇಲ್ಲ ಅನ್ನೋಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಅದು ಗೊತ್ತಾಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದಾರೆ ನೋಡ್ಕೊತಿಲ್ಲ ಅಂಥೇಳಿ. ಯಾಕಂದರೆ ಅಷ್ಟೊಂದು ಸಬ್ಸ್ಕ್ರೈಬರ್ ವ್ಯೂಸು ಬರ್ತಾಯಿದ್ರು ಕೂಡ ಸಬ್ಸ್ಕ್ರೈಬರ್ ಸಂಖ್ಯೆ ಕಡಿಮೆ ಆಗ್ತದಂಥದ್ದು ಬೇಜಾರು. ಆಯಿತು, ಈ ಮಾಹಿತಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ಏನೇನಿದ್ರು ನೇರ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ಹಸು ಖರೀದಿ ಮಾಡುವಂಥದ್ದು. ಬುಕ್ಕಿಂಗ್ ಆಗಲಿ ಅಥವಾ ಆನ್ಲೈನ್ ವ್ಯವಹಾರಗಳು ಇಟ್ಕೋಬೇಡ್ರಿ. ಏನೇ ಹಸುವಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿದ್ರು, ಸಮಸ್ಯೆಗಳಿದ್ರು, ತೊಂದರೆಗಳಿದ್ರು ಖರೀದಿದಾರರು ಮತ್ತು ನಿಮ್ಮ ಮಧ್ಯೆ ಇರಲಿ. ಯೂಟ್ಯೂಬ್ ಚಾನಲ್ ಮಾತ್ರ ನಿಮಗೆ ವಿಡಿಯೋ ತೋರಿಸುವಂಥ ಪ್ರಯತ್ನ ಹಸು ಈ ಥರ ಇದೆ ಅಂತ ಪ್ರಯತ್ನ ಮಾಡ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಮಾಹಿತಿ ನಿಮಗೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನೀರು 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 ಕುಡಿಲಿ ಬಿಡಿ. ರಫೀಕ್ ಭಾಯ್, 6 ಹಲ್ಲು.